ಐಪಿಎಲ್ ಸೀಸನ್ನ ಉದ್ಘಾಟನಾ ಪಂದ್ಯ ನಿನ್ನೆಯಷ್ಟೇ ನೆರವೇರಿದ್ದು, ಆರಂಭಿಕ ಪಂದ್ಯದಲ್ಲೇ ಆರ್‌ಸಿಬಿ ಭರ್ಜರಿಯ 6 ವಿಕೆಟ್‌ಗಳ ಜಯವನ್ನು ಗಳಿಸಿದೆ. ಇನ್ನು ಇಂದು 5 ಬಾರಿ ಚಾಂಪಿಯನ್ ಆಗಿರತಕ್ಕಂಥ ಮುಂಬೈ ಇಂಡಿಯನ್ಸ್ ಹಾಗೂ 3 ಬಾರಿ ಚಾಂಪಿಯನ್ ಆಗಿರತಕ್ಕಂಥ ಕೋಲ್ಕತಾ ನೈಟ್ ರೈಡರ್ಸ್ ವಾಂಖೆಡೆಯಲ್ಲಿ ಸೆಣಸಾಟವನ್ನು ನಡೆಸಲಿವೆ. ಎರಡೂ ತಂಡಗಳು ಬಲಿಷ್ಠವಾಗಿದ್ದು, ಯಾರು ಮೇಲುಗೈ ಸಾಧಿಸುತ್ತಾರೆ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಮುಂಬೈ ತಂಡವನ್ನು ನೋಡೋದಾದರೆ, ಮುಂಬೈಯಲ್ಲಿ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿದ್ದು, ಬೌಲಿಂಗ್ ವಿಭಾಗದಲ್ಲೂ ಕೂಡ ಸಾಕಷ್ಟು ಬಲಿಷ್ಠವಾಗಿದೆ. ಬೌಲಿಂಗ್ ವಿಭಾಗದಲ್ಲಿ ಬುಮ್ರಾ ಆಗಿರ್ಬೋದು, ದೀಪಕ್ ಚಹಾರ್ ಆಗಿರ್ಬೋದು, ಹಾಗೆ ನ್ಯೂಜಿಲೆಂಡ್‌ನ ಟ್ರೆಂಟ್ ಬೋಲ್ಟ್ ಬೌಲಿಂಗ್ ಪಡೆಯನ್ನ ಮುನ್ನಡೆಸಲಿದ್ದಾರೆ. ಇನ್ನು ಕೋಲ್ಕತಾ ನೈಟ್ ರೈಡರ್ಸ್ ಕಡೆ ಈ ಬಾರಿ ಬಹಳಷ್ಟು ದಾಂಡಿಗರಿದ್ದು, ಅಜಿಂಕ್ಯ ರಹಾನೆ ಆಗಿರ್ಬೋದು, ಫಿನ್ ಅಲೆನ್ ಆಗಿರ್ಬೋದು, ರೋಮನ್ ಪವಲ್ ಆಗಿರ್ಬೋದು, ಬಹಳಷ್ಟು ದಾಂಡಿಗರ ಪಡೆಯನ್ನೇ ಹೊಂದಿದೆ. ಬೌಲಿಂಗ್ ವಿಭಾಗದಲ್ಲಿ ಸ್ಪಿನ್ ಕೈಚಳಕ ತೋರಿಸೋದಕ್ಕೆ ಸುನಿಲ್ ನಾರಾಯಣ್ ಹಾಗೆ ವರುಣ್ ಚಕ್ರವರ್ತಿ ಕೂಡ ಅವರಿಗೆ ಸಾಥ್ ನೀಡಲಿದ್ದಾರೆ. ಇನ್ನು ಈ ಎರಡು ತಂಡಗಳು ಸಾಕಷ್ಟು ಬಲಿಷ್ಠವಾಗಿದ್ದು, ಯಾರು ಗೆಲುವನ್ನು ಸಾಧಿಸುತ್ತಾರೆ, ಯಾರು ತಮ್ಮ ಮೊದಲ ಪಂದ್ಯದಲ್ಲೇ ಸೋಲನ್ನು ಅನುಭವಿಸ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ.